ನಾವೇನು ಇಲ್ಲೆಲ್ಲ ಗನ್ಮ್ಯಾನ್ ಕರ್ಕೊಬಂದಿದ್ದಾವ? ಹೇಳ್ತೀನಿ ಕೇಳಿ, ಯಾವ ಬೆದರಿಕೆನೂ ಹಾಕಿಲ್ಲ, ನಮ್ಗೆ ಹೆದರಿಕೆನೂ ಇಲ್ಲ, ಆಯ್ತಲ್ವೇ? ಚುನಾವಣೆ ಅಂದರೆ ಚುನಾವಣೆ ಅಂದರೆ ಸಂಪರ್ಕ ಮಾಡಿ ನಾವು ಮತ್ತೆ ಓಟ್ ಕೇಳಕ್ಕೆ ಬರ್ತಾರೆ. ಈಗ ನಾವುಗಳು ಎಲ್ಲ ಪಕ್ಷದವ್ರನ್ನೂ ಓಟ್ ಕೇಳಕ್ಕೆ ಹೋಗ್ತೀವಿ, ಅದೇ ಥರ ಬೇರೆಯವ್ರು ಬಂದು ಓಟ್ ಕೇಳ್ತಾರೆ. ಅದರಲ್ಲೇನು ತಪ್ಪಿದೆ? ಅದು ಡೆಮಾಕ್ರಸಿ ಅವ್ರದ್ದು ಇಲ್ವಾ? ಅಷ್ಟೇ. ಅವೆಲ್ಲ ಈಗ ಚುನಾವಣೆ ಆದಮೇಲೆ ಗೊತ್ತಾಗತ್ತೆ. ಆಫರ್ ಗಿಫರು ಅವೆಲ್ಲ ನಮಗೆ ಅದ್ರ ಬಗ್ಗೆ ತಲೆನೂ ಕೆಡಿಸ್ಕೊಳ್ಳೋಗಿಲ್ಲ. ನಮ್ಮ ಕೆಲಸ ನಮ್ದೇನೈತೆ ಗುರಿ ಇದೆ, ಅದ್ರ ಪ್ರಕಾರ ನಾವು ನಡ್ಕೋತೀವಿ ಅಷ್ಟೇ. ಯಾವ ದುಡ್ಡು ಇಲ್ಲ, ಯಾವ ಕಾಸು ಇಲ್ಲ. ಮಾತಾಡವ್ರೆ ನಮ್ಮ ಹತ್ರ ಯಾವ ಒತ್ತಡನೂ ಇಲ್ಲ ಸರ್. ಸಂಪರ್ಕ ಮಾಡಿದ್ದಾರೆ, ಓಟ್ ಕೇಳಿದ್ದಾರೆ. ಡೆಮಾಕ್ರಸಿಯಲ್ಲಿ ಓಟ್ ಕೇಳ್ಬೋದು, ಕೇಳಿದ್ದಾರೆ ಅಷ್ಟೇ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837000. ಒಂದು ಆರೋಪ ಮಾಡಿದ್ದಾರೆ ಅವರು ನೇರವಾಗಿ, ಆಮಿಷ ಮತ್ತು ಬೆದರಿಕೆ 10 ಕೋಟಿ ಹಣವನ್ನು ಕೊಡ್ತೀನಿ ಅಂತ ಪುಟ್ಟಣ್ಣವರಿಗೆ ಹೇಳಿದ್ದಾರೆ, ಪುಟ್ಟಣ್ಣವರಿಗೆ ಮತ್ತೆ ಬೆದರಿಕೆ ಹಾಕಿದ್ದಾರೆ ಬೇಡಲ್ಲ ಅಂತ ಒಂದು ಬೆದರಿಕೆ. ಯಾವ ತರದ ಹೇಳಲ್ಲ, ಯಾವ ತರ ಬೆದರಿಕೆನೂ ಹಾಕಿಲ್ಲ. ಯಾವ ದುಡ್ಡು ಕಾಸುದೆಲ್ಲ ಮಾತಾಡಿಲ್ಲ. ಓಟ್ ಕೇಳವ್ರೆ, ನಮಗೆ ಓಟ್ ಹಾಕಿ ಅಂತ ಕೇಳವ್ರೆ, ಅದರಲ್ಲಿ ಯಾವ ತಪ್ಪು ಇಲ್ಲ ಅಷ್ಟೇ. ನನಗೆ ಮಾತಾಡಿದ್ರು, ಇಲ್ಲ ಅಂತ ಹೇಳ್ತಿಲ್ಲ, ಕೇಳಿದ್ರು ಯಾರಾದ್ರೂ ಬಂದು ಮಾತಾಡಿದ್ರ ಅಂತ. ಹೌದು ಮಾತಾಡಿದ್ವಿ ಅಂತ ಹೇಳಿದೆ ಅಷ್ಟೇ. ಆಮೇಲೆ ಅವರು FIR ರಿಜಿಸ್ಟರ್ ಮಾಡ್ತೀವಿ ಅಂತ ಹೇಳಿದ್ರು, ಆಯ್ತು ಅಂತ ಹೇಳಿದ್ರು ಅಷ್ಟೇ. ಅರೆ ನನಗೆ ಬೆದರಿಕೆ ಹಾಕಿರೋ ನಾನೇ ಹೇಳ್ತಾ ಇದೀನಿ, ನನಗೆ ಯಾರು ಬೆದರಿಕೆ ಹಾಕಿಲ್ಲ ಅಂತ ಇನ್ನೇನು ಕೇಳಲಿ? ಅವ್ರು ಹೇಳಿ, ನನಗೆ ನಾನೇ ಹಾಕ್ಸ್ಕೊಂಡಿಲ್ವಲ್ಲ. ಅಯ್ಯೋ, ಪುನಃ ಅದನ್ನೇ ಕೇಳ್ತಿರಲ್ಲ. ಕ್ಲಾರಿಫೈ ಮಾಡಿದ್ವಿ ಲಾಸ್ಟ್ ಟೈಮ್ ನಿಮಗೆ. ಡೆಮಾಕ್ರಸಿಯಲ್ಲಿ ಅವ್ರು ಓಟ್ ಕೇಳೋದು ಕರೆಕ್ಟ್. ಅವ್ರು ಓಟ್ ಕೇಳಿದ್ದಾರೆ. ನನಗೆ ಯಾವ ಥರದ ಬೆದರಿಕೆ ಹಾಕಿಲ್ಲ, ನನಗೆ ಯಾವ ಥರ ಆಮಿಷನೂ ಒಟ್ಟಿಲ್ಲ. ನೆಕ್ಸ್ಟ್ ಕ್ವೆಶ್ಚನ್ ಕೇಳಿ. ಸುಳ್ಳಲ್ಲ, ಕಾಂಟ್ಯಾಕ್ಟ್ ಮಾಡಿರೋದು ಅಂತ ಹೇಳಿದ್ದಾರೆ. ನನಗೆ ಫೋನ್ ಮಾಡೇ ರವಿ ಅವರು ಫೋನ್ ಮಾಡೇ ನನಗೆ ಯಾರಾದರೂ ಕಾಂಟ್ಯಾಕ್ಟ್ ಮಾಡಿದಾರಾ ಅಂತ ಕೇಳಿದ್ರು. ಹೌದು, ಸಂಪರ್ಕ ಮಾಡಿದ್ದಾರೆ ಅಂತ ಇಲ್ಲ ಇಲ್ಲಪ್ಪ. ಕರೆಕ್ಟು. ಈಗ 3 ನಿಮಿಷ ಹೇಳ್ತಾ ಇದ್ದೀರಿ, ದುಡ್ಡು ಕೊಟ್ಟಿದ್ದಾರಾ, ಬೆದರಿಕೆ ಹಾಕಿದಾರಾ, ಕಾಂಟ್ಯಾಕ್ಟ್ ಮಾಡಿದಾರಾ ಅಂತ. ನಿಮಿಷ ಕಾಂಟ್ಯಾಕ್ಟ್ ಮಾಡಿದಾರಾ ಅಂತ. ಫಸ್ಟ್ ವಿಷಯ ಕರೆಕ್ಟು, ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಇನ್ನೆರಡು ವಿಷಯ, ನನಗೆ ಯಾರು ಬೆದರಿಕೆನೂ ಹಾಕಿಲ್ಲ, ದುಡ್ಡು ಆಫರ್ ಮಾಡಿಲ್ಲ ಅಷ್ಟೇ. ನೆಕ್ಸ್ಟ್ ಕ್ವಶನ್ ಹೇಳಿ. ದೂರು ಕೊಟ್ಟಿದ್ದಾರೆ, ಅದು ಯಾಕೆ ಮಾಡಿದ್ದಾರೆ ಅಂತ ನಾನು ಅವ್ರನ್ನ ಕೇಳ್ಕೊತೀನಿ. ನಮ್ಮನ್ನ ಪ್ರೊಟೆಕ್ಟ್ ಮಾಡಕ್ಕೆ ಮಾಡಿರೋದು ಅವರು. ಇಲ್ಲ ಅದೇ ಅವ್ರು ಈಗ ನಂದೊಬ್ಬಂದೇ ವಿಷಯ ಕೊಟ್ಟಿಲ್ಲ, ನಂದೊಬ್ಬಂದೇ ವಿಷಯದಕ್ಕೆ ಅವರು ಇದಕ್ಕೆ FIR ಹಾಕಿಲ್ಲ. ಎಲ್ಲ ವಿಷಯದ ಬೇರೆಯವ್ರಗಳಿಗೆ ಏನೇನಾಗಿದೆ ನನಗೆ ಗೊತ್ತಿಲ್ಲ, ಆಯ್ತಲ್ವೇ? ಅದನ್ನೆಲ್ಲ ಸೇರಿಸ್ಕೊಂಡೆ ಅವರು ಕಂಪ್ಲೇಂಟ್ ಕೊಟ್ಟಿರೋದು. ಬಟ್ ನಾನು ಹೇಳ್ತೀನಲ್ಲ, ಒಂಥರ ನನಗೆ ಒಂದು ಹೈ ಡ್ರಾಮಾ ಇದು.